ಹಲೋ ಗಾಯ್ಸ್, ನಮಸ್ಕಾರ. ದಿಸ್ ಇಸ್ ಸಚಿನ್ MD. ಪರಭಾಷಾ ಸಿನಿಮಾ ವ್ಯಾಮೋಹ ಬಿಡಿ, ಕನ್ನಡ ಸಿನಿಮಾ ನೋಡಿ, ಕನ್ನಡ ಭಾಷೆ ಉಳಿಸಿ. ಓಕೆ, ಮೋಸ್ಟ್ ಇಂಟೆಲಿಜೆಂಟ್, ಮೋಸ್ಟ್ ಟ್ರಿಕ್ಕಿಯೆಸ್ಟ್, ಮೋಸ್ಟ್ ಕನ್ಫ್ಯೂಷನ್ ಡೈರೆಕ್ಟರ್ ವರ್ಲ್ಡ್ಸ್ IMDb ಟಾಪ್ ಡೈರೆಕ್ಟರ್ ಲಿಸ್ಟಲ್ಲಿ 8ನೇ ಸ್ಥಾನದಲ್ಲಿರುವಂಥ ಉಪೇಂದ್ರ ಅವರು ನಿರ್ದೇಶಿಸಿ ನಟಿಸಿರುವಂಥ ಸಿನಿಮಾ UI. ಇವತ್ತು ನೋಡ್ಕೊಬಂದೆ, ಹೇಗಿದೆ ಅಂತ ಹೇಳ್ತೀನಿ, ಬನ್ನಿ. ಓಕೆ ಗಾಯ್ಸ್, ಕೆಲವು ಮೂವಿ ನೋಡ್ಕೊಂಡು ಬಂದಾಗ ಹೇಗಿದೆ, ಹೆಂಗಿದೆ, ಏನಾಗಿದೆ, ಚೆನ್ನಾಗಿದೆಯಾ, ಚೆನ್ನಾಗಿಲ್ವಾ, ನೋಡ್ಬೋದಾ, ಡೀಸೆಂಟ್ ಮೂವಿನ ಒನ್ ಟೈಮ್ ನೋಡ್ಬೋದಾ, ಸೆಕೆಂಡ್ ಟೈಮ್ ನೋಡ್ಬೋದಾ, ಇದೆಲ್ಲ ಹೇಳ್ಬೋದು. ಬಟ್ ಈ UI ಮೂವಿನ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಗುರು. ಯಾಕೆ ಗೊತ್ತಾ, ಮೂವಿ ನೋಡ್ಕೊಂಬಂದಾಗಿಂದ ನಂಗೆ ಒಂದು ಲೈನ್ ಸ್ಟೋರಿ ಏನಾರು ಹೇಳಬೇಕಲ್ಲ, ಹೇಗೆ ಹೇಳೋಣ, ಏನು ಹೇಳ್ಬೋದು ಅಂತ. ಲೈಕ್ ಬೇರೆ ಮೂವಿ ಒಂದು ಕಾನ್ಸೆಪ್ಟ್ ಇರುತ್ತೆ, ಸ್ಟಾರ್ಟಿಂದ ಎಂಡ್ವರೆಗೂ ಏನಾಗುತ್ತೆ, ಒಂದು ಸ್ಟೋರಿ ಎಂಡ್ ಆಗುತ್ತೆ, ಅದೇ ಒಂದು ಲೈನಲ್ಲಿ ಪಟ್ ಅಂತ ಹೇಳ್ಬಿಡೋದು. ಬಟ್ ಈ ಮೂವಿ ಹಾಗಲ್ಲ ಗುರು. ಇದು ಮೂವಿ ಅನ್ನೋದಕ್ಕಿಂತ ನಮ್ಮನ್ನು ನಾವು ಸ್ಕ್ರೀನ್ ಮೇಲೆ ನೋಡ್ಕೊಂಡಂಗೆ, ನಮ್ಮ ಸುತ್ತಮುತ್ತ ಏನಾಗ್ತಿದೆ, ಏನು ಮೋಸ ನಡೀತಿದೆ, ರಾಜಕಾರಣಿಗಳು ಹೇಗೆ ಮೋಸ ಮಾಡ್ತಿದ್ದಾರೆ ಅಂತ ಗೊತ್ತಿದ್ರೂ ಗೊತ್ತಿಲ್ದಂಗೆ ಇದೀವಲ್ಲ, ಇದನ್ನು ತೋರಿಸಿರೋ ರೀತಿ. ಒಟ್ನಾಗಿ ಹೇಳಬೇಕು ಅಂದರೆ, ನಮ್ಮ ನಿಜ ಜೀವನದಲ್ಲಿ ನಡೀತಿರೋ ವಿಷಯನ ಗೊತ್ತಿದ್ರೂ ಗೊತ್ತಿಲ್ದಂಗೆ ಇರೋದನ್ನು ಸ್ಕ್ರೀನ್ ಮೇಲೆ ನೋಡ್ತಿದ್ದೀವಿ. ಯಾಕಂದರೆ ಈ ಮೂವಿ ನಾರ್ಮಲಾಗಿ ಎಲ್ಲ ಮೂವಿ ನೋಡೋ ರೀತಿ ನೋಡೋಕ್ಕಾಗಲ್ಲ ಗುರು. ಇದೊಂಥರ ಹೇಗೆ ಹೇಳಬೇಕು ಅಂದರೆ, ಮೂವಿ ಒಳಗೆ ಇನ್ನೊಂದು ಮೂವಿ ಇದೆ, ಆ ಮೂವಿಲಿ ಬರೋ ಪಾತ್ರ ನಾವು ಆಗಿದ್ದೀವೋ, ಇಲ್ಲ ಪಾತ್ರಕ್ಕೆ ತಕ್ಕಂಗೆ ನಾವು ಇಲ್ಲಿ ವರ್ತಿಸ್ತಿದ್ದೀವೋ, ನಮ್ಮನ್ನು ನೋಡಿ ಪಾತ್ರ ಮಾಡಿದಾರೋ ಒಂದು ಅರ್ಥ ಆಗಲ್ಲ. ಓಕೆ, ಮೂವಿ ವಿಷಯಕ್ಕೆ ಬರೋಣ. ಸ್ಟಾರ್ಟಿಂಗ್ ಸೀನ್ ಓಪನ್ ಆಗ್ತಿದ್ದಂಗೆ ನಮ್ಮ ಉಪೇಂದ್ರ ಅವರು ಒಂದು ಮೂವಿನ ಡೈರೆಕ್ಟ್ ಮಾಡಿ ರಿಲೀಸ್ ಮಾಡಿರ್ತಾರೆ. ಆ ಮೂವಿ ಬಗ್ಗೆ ಪರ ವಿರೋಧಗಳು ಎರಡೂ ಇರ್ತವೆ. ಅದರ ವಿರುದ್ಧ ಪ್ರೊಟೆಸ್ಟ್ ಕೂಡ ನಡೀತಾ ಇರುತ್ತೆ. ಆಗ ನಮ್ಮ ದೇಶದಲ್ಲಿ ಒಬ್ಬ ಬೆಸ್ಟ್ ಕ್ರಿಟಿಕ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿ ಕೂಡ ಅದ್ರ ಬಗ್ಗೆ ಏನು ಬರೀಬೇಕು, ಆ ಮೂವಿ ಕೂಡ ಅರ್ಥ ಆಗ್ತಾ ಇರಲ್ಲ ಅವನಿಗೆ. ಆಗ ಉಪೇಂದ್ರ ಅವ್ರನ್ನ ಹುಡ್ಕೊಂಡು ಹೋಗ್ತಾನೆ. ಅಲ್ಲಿ ಹೋದಲ್ಲಿ ಉಪೇಂದ್ರ ಅವ್ರು ಸಿಗಲ್ಲ. ಅವ್ರ ಬದಲಾಗಿ ಅವ್ರು ಬರೆದಂಥ ಒಂದು ಸ್ಕ್ರಿಪ್ಟ್ ಸಿಗುತ್ತೆ, ಒಂದು ಕತೆ ಸಿಗುತ್ತೆ. ಆ ಕತೆನೇ ನಿಜವಾದ ಸ್ಟೋರಿ. ಅಲ್ಲಿಂದ ಒಂದು ಕಾಲ್ಪನಿಕ ಪ್ರಪಂಚಕ್ಕೆ ಕರ್ಕೊಂಡೋಗಿ ಅಲ್ಲಿ ರಿಯಲಿಸ್ಟಿಕ್ ಕ್ಯಾರೆಕ್ಟರ್ಗಳನ್ನು ಇಟ್ಟು ಪ್ರತಿ ಸೀನ್ ಶುರುವಾದಂಗೂ ನಮ್ಮಲ್ಲೇ ಒಂದು ಡೌಟ್ ಕ್ರಿಯೇಟ್ ಮಾಡಿಸಿ ಕೊನೆಗೆ ನಮಗೆ ಬುದ್ಧಿ ಹೇಳೋ ಪ್ರಯತ್ನ ಮಾಡಿದ್ದಾರೆ. ಅದನ್ನು ಕನ್ವೆ ಕೂಡ ಮಾಡಿದ್ದಾರೆ. ಹಾಗೆ ಮೂವಿ ನೋಡ್ತಾ ನೋಡ್ತಾ ನಾರ್ಮಲ್ ಅನಿಸಿದ್ರೂ ಕೂಡ ನಾವು ಅದನ್ನು ಆಲ್ರೆಡಿ ಯೋಚನೆ ಮಾಡೋಕೆ ಹಿಡ್ದಿರ್ತೀವಿ. ಅಷ್ಟು ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ ಪ್ರತಿ ಸೀನು. ಫಸ್ಟ್ ಹಾಫ್ ಚೆನ್ನಾಗೇ ವರ್ಕ್ ಆಯಿತು. ಆ ಪ್ರಪಂಚನ ತೋರಿಸಿರೋ ರೀತಿ, ಆ ಮೇಕಿಂಗು ಚೆನ್ನಾಗಿತ್ತು. ಇನ್ನು ಸೆಕೆಂಡ್ ಹಾಫ್ ವಿಷಯಕ್ಕೆ ಬಂದರೆ, ಸೆಕೆಂಡ್ ಹಾಫ್ ಶುರುವಾಗ್ತಿದ್ದಂಗೆ ಅಲ್ಲಿ ಮಹಾಯುದ್ಧ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಯಾರ ಮಧ್ಯೆ ನಡೆಯುತ್ತೆ, ಅಲ್ಲಿ ಯಾರನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿ ನೋಡಿದರೆ ಮಾತ್ರ ಅರ್ಥ ಆಗುತ್ತೆ. ಇನ್ನು ಆಲ್ಮೋಸ್ಟ್ ಪೊಲಿಟಿಕಲ್ ಬಗ್ಗೆ ರಿಯಲ್ ಫ್ಯಾಕ್ಟ್ಸ್ನ ತೋರಿಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇಷ್ಟೆಲ್ಲ ನಂಗೆ ಅನಿಸಿದ್ದು. ಇನ್ನು ನಂಗೆ ಇಷ್ಟ ಆಗದೇ ಇರೋದು ಬೇಜಾರು ಅನಿಸಿದ ವಿಷಯಗಳು ಏನಂದರೆ, ಹೀರೋಯಿನ್ ಕ್ಯಾರೆಕ್ಟರ್ ಗುರು ಯಾಕೆ ಇಟ್ಟರು ಅನ್ನಿಸ್ಬಿಡ್ತು ನನಗೆ. ಅಷ್ಟು ಅನ್ನೆಸೆಸರಿ ಅನಿಸಿತ್ತು. ಆ ಕ್ಯಾರೆಕ್ಟರ್ ಬಂದಾಗೆಲ್ಲ ಇರಿಟೇಟ್ ಆಗೋದು, ಅದೊಂದು ವಿಷಯಕ್ಕೆ ಬೇಜಾರಾಯಿತು. ಇನ್ನು ಮ್ಯೂಸಿಕ್ ಮಾತ್ರ ಸಖತ್ತಾಗಿತ್ತು, ಚೆನ್ನಾಗಿ ವರ್ಕ್ ಆಯಿತು. ಓವರಾಲಾಗಿ ಹೇಳಬೇಕು ಅಂದರೆ ಗುರು, ನೀನು ನೋಡೋಕ್ಕೆ ಈ ಮೂವಿ ನೋಡು. ಓಕೆ ಗಾಯ್ಸ್, ಥ್ಯಾಂಕ್ ಯು. ನಂಗೆ ಅನ್ಸಿದ್ದು ನಾನು ಹೇಳಿದೆ.